वास्तव न्यूज में स्वागत है आपका। मैं सत्तार। विजयनगर जिला के कोटलगी शहर का अब वहां पर आरोप हो रहा है राघवेंद्र उपपार का। यहाँ पर कई सालों से रोड सब बर्बाद हो गया है। यहाँ पर कुछ भी ठीक नहीं है और यहाँ पर आने जाने वालों को इतना मुसीबत बन गया है। अगर यहाँ पर कोई टू व्हीलर यहाँ पर चलते फिरते गाड़ियां अगर कुछ भी स्कैड होकर अगर गिर गए जान भी जा सकती है। और इससे पहले उनका मांग ये है ताकि यहाँ के जो एमएलए हैं उनको उन्होंने एक मनवी यानी कि रिक्वेस्ट और उन्होंने का कहना है ताकि राजीव गांधी नगर, बाबा साहब अम्बेडकर कहीं ऑफिस के आसपास रोड इतना खराब हो गया है शहर के, यहाँ तक के पट्टन पंचायती को भी शिकायत करने के बावजूद भी अब तक यहाँ पर रोड ठीक नहीं हो पाया। अगर यहाँ पर कोई गिर कर मर गया तो आखिर कौन इसका जिम्मेदार होगा। अब कहते कहते अब इतना भी क्या नजर में नहीं आ रहा यहाँ के जो एमएलए है, क्या उनको क्या इस रोड पर क्या घूमे नहीं, क्या फिरे नहीं, ताकि इतना रोड खराब हो गया है। हम स्क्रीन पे आपको बता रहे हैं आखिर यहाँ का जो रोड का पैसा आखिर किसके जेब चला गया है, क्यों यहाँ के जो कुर्लगी का यहाँ के शहर के रोड नहीं बन पा रहे। आखिर कितनी लापरवाही है यहाँ के अधिकारियों की और नेता एमएलए की। और यहाँ पर इतना भी कोई पूछ नहीं पा रहा और कोई यहाँ पर देख नहीं पा रहा, मतलब ये नहीं ताकि इतना भी इस पर लापरवाही करे। अब तो यहाँ पर बहुत सारी गाड़ियां तो घूम रहे हैं, रोड तो देखने पे भी काबिल नहीं है, ताकि इतने साल से रोड यहाँ पर घूमते हैं तो ये इतना भी इनका जनता का गलत फायदा नहीं उठाना। क्योंकि आप संबंधित यहाँ पर जो एमएलए चुनाव चुन के आए हैं ताकि इसलिए रोड लाइन ड्रेनेज खूबसूरत कर सके, मगर यहाँ का तो रोड देखने की भी लायक नहीं है, मगर कैसे घूम सकते हैं। कितनी लापरवाही है यहाँ के एमएलए और यहाँ के संबंधित अधिकारी और पट्टन पंचायत के अधिकारियों की। कम से कम इतना तो सोचना चाहिए, यहाँ पर कुछ देर के लिए तो उतना ही थूक पाली तो डामर रोड करने तो करना चाहिए, मगर बिल्कुल ही नहीं। मगर यहाँ के इस पर जो भी यहाँ के कानून कार्रवाई पर क्यों पाबंदी क्या है या नहीं, क्यों ऐसा यहाँ के लोगों का आवाज नहीं उठता, क्या यहाँ के एमएलए क्या इनकी आवाज को दबा दिया गया है, आखिर क्या रोड बनेगा या नहीं, देखेंगे एक रिपोर्ट में।
ನಾನು ರಾಘವೇಂದ್ರ ಉಪ್ಪಾರ್ ಅಂತೇಳಿ ಕೂಡ್ಲಿಗಿ ವಿಜಯನಗರ ಡಿಸ್ಟಿಕ್ಕು ಕಾಂಗ್ರೆಸ್ ಕಾರ್ಮಿಕ ಜಿಲ್ಲಾ ಉಪಾಧ್ಯಕ್ಷ. ನಾನು ಇವತ್ತು ತುಂಬ ನನಗೆ ಕೆಲವೊಂದು ನೋವಿನ ಸಂಗತಿಗಳಿವೆ. ಅವುಗಳನ್ನು ಮಾನ್ಯ ಶಾಸಕರಲ್ಲಿ ನಾನು ಅವುಗಳನ್ನು ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅವರಿಗೆ ಕೈ ಮುಗಿದು ನಾನು ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಏನಪ್ಪ ಅಂತ ಹೇಳಿದರೆ, ಈ ಹೊಸಪೇಟೆ ರಸ್ತೆಯಿಂದ ಹೋಗುವಂತಹ ಸಂದರ್ಭದಲ್ಲಿ ಅಲ್ಲಿ ಪಶು ವೈದ್ಯ ಅಧಿಕಾರಿಗಳ ಕಚೇರಿಯ ಮುಂಭಾಗದಿಂದ ಹಿಡಿದು ರಾಜೀವ್ ಗಾಂಧಿ ನಗರದವರೆಗೆ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದೆ. ಆ ಹಾಳಾಗಿರ್ತಕ್ಕಂಥ ಒಂದು ರಸ್ತೆಯನ್ನು ಇದುವರೆಗೆ ಯಾವೊಬ್ಬ ಶಾಸಕರು ಕೂಡ ಅದನ್ನು ಸರಿ ಮಾಡುವಂಥ ವ್ಯವಸ್ಥೆಯನ್ನು ಯಾರೂ ಕೂಡ ಮಾಡಿಲ್ಲ. ಆ ಕಾರಣದಿಂದಾಗಿ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ, ಈ ಒಂದು ಎಲ್ಲ ಜನರ ಹಿತದೃಷ್ಟಿಯಿಂದಾಗಿ, ನಮ್ಮ ಕೂಡ್ಲಿಗಿ ಜನರ ಹಿತದೃಷ್ಟಿಯಿಂದಾಗಿ ಆ ರೋಡನ್ನು ಸರಿಪಡಿಸಿ ಕೊಡಬೇಕಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಎರಡನೆಯದಾಗಿ, ನಾವು ಹೋಗುವಂಥ ಸಂದರ್ಭದಲ್ಲಿ ಯಾವುದಂತ ಹೇಳಿದರೆ ರೈತ ಸಂಪರ್ಕ ಕೇಂದ್ರದ ಮುಂಭಾಗದಲ್ಲಿ ಬರ್ತಕ್ಕಂಥ ಒಂದು ಸೇತುವೆ. ಆ ಸೇತುವೆ ಆಜುಬಾಜು ಏನಪ್ಪ ಅಂತ ಹೇಳಿದರೆ ಬಸ್ಸು ಲಾರಿಗಳು ಓಡಾಡ್ತಾ ಇರಬೇಕಾದ್ರೆ ಯಾವುದೇ ಒಂದು ಬೈಕುಗಳು ಯಾವುದೇ ವಾಹನಗಳು ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಆ ಒಂದು ಗುಂಡಿ ಒಳಗೆ ಬೀಳ್ತಕ್ಕಂಥ ಸಾಧ್ಯತೆ ಇದೆ. ಅದು ತುಂಬ ಆಳವಾಗಿದೆ. ಆ ಕಾರಣದಿಂದಾಗಿ ಅಲ್ಲಿ ತಡೆಗೋಡೆಗಳನ್ನು ನಿರ್ಮಾಣ ಮಾಡಬೇಕು ಅಂತಂದೇಳಿ ನಾನು ಈ ಮೂಲಕವಾಗಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇನ್ನೊಂದು ಸಮಸ್ಯೆ ಇದೆ. ಅದು ಮುಂದೆ ಬಸವೇಶ್ವರ ದೇವಸ್ಥಾನ ಇದೆ. ಅಲ್ಲಿ ಆ ಅಂಬೇಡ್ಕರ್ ನಗರದಿಂದ ಈಚೆಗೆ ಇರ್ತಕ್ಕಂಥ ಬಸವೇಶ್ವರ ದೇವಸ್ಥಾನ. ಆ ಬಸವೇಶ್ವರ ದೇವಸ್ಥಾನದಿಂದ ಮುಂದೆ ಬಂದರೆ ಅಲ್ಲಿ ಒಂದು ಹಳ್ಳ ಇದೆ. ಹಳ್ಳಕ್ಕೆ ಏನಪ್ಪ ಅಂತಂದೇಳಿ ಸೇತುವೆ ಮಾಡಿದ್ದಾರೆ. ಅದಕ್ಕೆ ಯಾವುದೇ ರೀತಿಯ ತಡೆಗೋಡೆ ಇಲ್ಲ. ಆ ಒಂದು ದಾರಿಯ ಮೂಲಕವೇ ಅಂಬೇಡ್ಕರ್ ನಗರದಲ್ಲಿರ್ತಕ್ಕಂಥ ಜನರು ಏನಪ್ಪ ಅಂತಂದರೆ ಶವಗಳನ್ನು ಅಲ್ಲಿ ಹೊತ್ಕೊಂಡು ಬರ್ತಕ್ಕಂಥ ಒಂದು ಸಾಧ್ಯತೆಗಳಿವೆ. ಹಾಗಾಗಿ ಅಲ್ಲಿ ಬರುವಂಥ ಸಂದರ್ಭದಲ್ಲಿ ಏನಾದರೂ ಅಪ್ಪಿತಪ್ಪಿ ಅಲ್ಲಿ ನೀರಲ್ಲೇ ಬೀಳಬಹುದು, ಏನೇ ಒಂದು ಅವಘಡ ಆಗಬಹುದು. ಇನ್ನು ಆ ಕಾರಣದಿಂದಾಗಿ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ, ಶಾಸಕರಿಗೆ ಅಲ್ಲಿ ಒಂದು ತಡೆಗೋಡೆಯನ್ನು ನಿರ್ಮಾಣ ಮಾಡಬೇಕು ಅಂತಂದೇಳಿ ಆ ಭಾಗದಲ್ಲಿ ಮತ್ತು ಈ ಭಾಗದಲ್ಲಿ ಎರಡೂ ಕಡೆಗೂ ಒಂದು ತಡೆಗೋಡೆ ಮಾಡೋದ್ರಿಂದಾಗಿ ಅಲ್ಲಿ ಯಾವುದೇ ರೀತಿಯ ಒಂದು ರಕ್ಷಣೆಯನ್ನು ಪಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಆ ಕಾರಣದಿಂದಾಗಿ ನಾನು ತಮ್ಮಲ್ಲಿ ಕೈ ಜೋಡಿಸಿ ಬೇಡ್ಕೊಳ್ತಾ ಇದ್ದೇನೆ, ಈ ಎಲ್ಲ ಒಂದು ಕೆಲಸಗಳನ್ನು ತಾವುಗಳು ಬೇಗನೆ ಮಾಡಿಕೊಡ್ಬೇಕು. ಅದೇ ರೀತಿಯಲ್ಲಿ ನಮ್ಮ ರಾಜೀವ್ ಗಾಂಧಿ ನಗರದಲ್ಲಿ ಆಸ್ಪತ್ರೆ ಇದೆ, ಅದನ್ನು ಸರಿಪಡಿಸಿ ಅಲ್ಲಿ ಒಬ್ಬ ವೈದ್ಯರು ಶುಶ್ರೂಷಕರನ್ನು ಅಲ್ಲಿ ನೇಮಕ ಮಾಡಬೇಕು. ಅಲ್ಲಿ ಒಬ್ಬ ನರ್ಸನ್ನು ಅಲ್ಲಿ ಅಪಾಯಿಂಟ್ ಮಾಡಬೇಕು ಅಂತಂದೇಳಿ ನಾನು ಈ ಮೂಲಕವಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅಲ್ಲಿನ ಒಂದು ಸ್ವಚ್ಛತೆ ಇಲ್ಲ. ಆ ಸ್ವಚ್ಛತೆ ಬಗ್ಗೆ ಕೂಡ ಸ್ವಲ್ಪ ಪಟ್ಟಣ ಪಂಚಾಯತಿಯವರು ಕೂಡ ಅದನ್ನು ಗಮನ ಹರಿಸಿ ಅಲ್ಲಿ ಬೆಳೆದಿರ್ತಕ್ಕಂಥ ಹುಲ್ಲು ಕಸ ಕಡ್ಡಿ ಎಲ್ಲದನ್ನು ತೆಗೆಸಿ ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತಂದೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಯಾಕಂತಂದು ಹೇಳಿದ್ರೆ ಇವತ್ತು ಡೆಂಗು, ಮಲೇರಿಯಾ, ಚಿಕನ್ ಗುನ್ಯಾ ಅನ್ನೋ ಹಲವಾರು ರೋಗಗಳ ಇವತ್ತು ಬರ್ತಾ ಇದ್ದಾವೆ. ಆ ಕಾರಣದಿಂದಾಗಿ ಅಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಬಡತನದಲ್ಲಿ ಜೀವನ ಮಾಡ್ತಕ್ಕಂಥವ್ರು. ಅಲ್ಲಿ ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಎಷ್ಟೋ ಮನೆಗಳು ಇವತ್ತು 20 ವರ್ಷಗಳ ಕಳೆದಿರುವುದರಿಂದಾಗಿ 20 ವರ್ಷಗಳ ಮೇಲೆ ಆಗಿರುವುದರಿಂದಾಗಿ ಅಲ್ಲಿನ ಮನೆಗಳು ಕೆಲವೊಂದು ಎಲ್ಲವೂ ಕೂಡ ಸೋರ್ತಾ ಇದ್ದಾವೆ, ಪಾಳು ಬಿದ್ದಿದ್ದಾವೆ. ಅಂಥ ಒಂದು ಮನೆಗಳಿಗೆ ಅವ್ರ ಮನೆಗಳನ್ನು ಸರಿಯಾದ ರೀತಿಯಲ್ಲಿ ತಮ್ಮ ಮನೆಯನ್ನು ಸರಿ ಮಾಡಿಕೊಳ್ಳೋದಕ್ಕಾಗಿಯೇ ಮಳೆ ಬರದ ರೀತಿಯಲ್ಲಿ, ಮಳೆಗೆ ಸೋರದ ರೀತಿಯಲ್ಲಿ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕಾಗಿಯೇ ತಾವು ಏನಾದರೂ ಅದಕ್ಕೆ ಒಂದು ವೆಚ್ಚವನ್ನು ಅನುದಾನವನ್ನು ಕೊಡಬೇಕು ಅಂತಂದೇಳಿ ನಾನು ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಈ ಎಲ್ಲ ವಿಷಯಗಳನ್ನು ಮಾನ್ಯ ಶಾಸಕರ ಗಮನಕ್ಕೆ ನಾನು ತರಲು ಬಯಸಿದ್ದೇನೆ. ಧನ್ಯವಾದಗಳು.